ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವಾಗ ಫ್ಲೂಯಿಡ್ ಮೆಕ್ಯಾನಿಕ್ಸ್ನ 5 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಈಗ ನಾವು ಫ್ಲೂಯಿಡ್ ಮೆಕ್ಯಾನಿಕ್ಸ್ನ 5 ಕ್ವಶನ್ಸ್ಗಳನ್ನು ಫ್ಲೂಯಿಡ್ ಕೈನಮ್ಯಾಟಿಕ್ಸ್ ಮೇಲೆ ಸಾಲ್ವ್ ಮಾಡೋರು ಇದ್ದೀವಿ. ಏನು ಹೇಳ್ರಿ? ಫ್ಲೂಯಿಡ್ ಕೈನಮ್ಯಾಟಿಕ್ಸ್. ಫ್ಲೂಯಿಡ್ ಕೈನಮ್ಯಾಟಿಕ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಆ ಫ್ಲೂಯಿಡ್ ಕೈನಮ್ಯಾಟಿಕ್ಸ್ನ ಕೆಲವು ಕಂಡೀಷನ್ಸ್ಗಳು, ಇಕ್ವೇಷನ್ಸ್ಗಳು, ಟರ್ಮಿನಾಲಜಿಗಳನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ನೀವು ಈ ಮುಂದಿನ 20 ಕ್ವಶನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಬೋದು. 25 ಕ್ವಶನ್ಸ್ ಅಂದ್ರೆ ಮುಂದಿನ 5 ವಿಡಿಯೋಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಅದ್ರ ಸಲ ನಾ ಈ ಒಂದೇ ವಿಡಿಯೋದಲ್ಲಿ ಅವು ಎಲ್ಲವನ್ನೂ ಒಂದು ಕಡೆ ಬರ್ದು ಕೊಟ್ಬಿಡ್ತೀನಿ. ಒಂದು ಕಡೆ ಬರ್ಕೊಂಡು ಇಟ್ಕೊಳ್ರಿ. ಅದನ್ನೇ ಯೂಸ್ ಮಾಡ್ಕೊಂಡು ಮುಂದಿನ 5 ವಿಡಿಯೋಗಳನ್ನಾಗಲಿ ಅಥವಾ ಕೈನಮ್ಯಾಟಿಕ್ಸ್, ಫ್ಲೂಯಿಡ್ ಕೈನಮ್ಯಾಟಿಕ್ಸ್ ಚಾಪ್ಟರ್ ಓದುತ್ತಿರಬೇಕಾದ ಸಂದರ್ಭದಲ್ಲಿ ಆ ಇಕ್ವೇಷನ್ಸ್ಗಳನ್ನು ಮುಂದಿಟ್ಕೊಳ್ಳೋದಾಗಲಿ ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಮಾತ್ರ ನಿಮಗೆ ಈ ಚಾಪ್ಟರ್ ಅರ್ಥ ಆಗ್ಲಿಕ್ಕೆ ಶುರು ಆಗ್ತದೆ. ರೈಟ್. ಈ ಚಾಪ್ಟರ್ ಅಲ್ಲಿ ನಿಮಗೆ 3 ಡೈಮೆನ್ಷನಲ್ ಇಕ್ವೇಷನ್, ಕಂಟಿನ್ಯೂಟಿ ಇಕ್ವೇಷನ್ ಅಂತ ಬರ್ತದೆ. ಇದಕ್ಕೆ ಏನಂತಾರೆ ಗೊತ್ತಾ? ಇದಕ್ಕೆ 3 ಡೈಮೆನ್ಷನಲ್ ಕಂಟಿನ್ಯೂಟಿ ಇಕ್ವೇಷನ್ ಅಂತಾರೆ. ಅಂದ್ರೆ ಈಗ ನಿಮ್ದು ಒಂದು ಪೈಪ್ ಹಿಂಗ್ ಬಂತು ಅಂತ ತಿಳ್ಕೊಳ್ರಿ. ಪೈಪ್ನಾಗಿಂದ ನೀರು ಬಂದು ಅಂದ್ರೆ ಆ ನೀರು 3 ಡೈಮೆನ್ಷನಲ್ ಒಳಗಡೆ ಫ್ಲೋ ಆಗೋ ಚಾನ್ಸಸ್ ಇರ್ತೈತೆ ಅಂತ. ಅಂದ್ರೆ ಹಿಂಗೂ ಹರಿಬೋದು, ಹಿಂಗೂ ಹರಿಬೋದು, ಮ್ಯಾಲಿನೂ ಹರಿಬೋದು, ಕೆಳಗೂ ಹರಿಬೋದು. ಹಿಂಗೆ 3 ಡೈಮೆನ್ಷನ್ ಒಳಗಡೆ ಏನಾಯ್ತದ? ಪೈಪ್ನ ನೀರು ಹೊರಗಡೆ ಬಂತಂದ್ರೆ ಪೈಪ್ ನೀರು ಏನು ಮಾಡ್ತೀವಿ? 3 ಡೈಮೆನ್ಷನ್ ಹೊರಗೆ ಬರಕತ್ತಾವ. ಹಾಗಾದ್ರೆ ಅದು ಎಕ್ಸ್ ಡೈರೆಕ್ಷನ್ ಒಳಗೆ ಹೊರಗೆ ಬರ್ತಲ್ಲ, ಅದಕ್ಕೆ ಯು ಅಂತ ಕರೀತಾರೆ. ವೈ ಡೈರೆಕ್ಷನ್ ಒಳಗಡೆ ವೈ ಬರ್ತಲ್ಲ, ಅದಕ್ಕೆ ವಿ ವೆಲಾಸಿಟಿ ಅಂತ ಕರೀತಾರೆ. ಅದು ಜೆಡ್ ಡೈರೆಕ್ಷನ್ ಒಳಗಡೆ ಏನು ಹೊರಗೆ ಬರ್ತೈತಲ್ಲ, ಅದಕ್ಕೆ ಡಬ್ಲ್ಯೂ ವೆಲಾಸಿಟಿ ಅಂತ ಕರೀತಾರೆ. ತಿಳಿತಾವ? ಎಕ್ಸ್ ಡೈರೆಕ್ಷನ್ ಒಳಗೆ ಮೂವ್ ಆಗ್ತಿತ್ತಲ್ಲ ವೆಲಾಸಿಟಿ, ಅದು ಯು. ವೈ ಡೈರೆಕ್ಷನ್ ಒಳಗೆ ವಿ, ಜೆಡ್ ಡೈರೆಕ್ಷನ್ ಒಳಗಡೆ ಡಬ್ಲ್ಯೂ ವೆಲಾಸಿಟಿ ಅಂತ ಕರೀತಾರೆ. ಈ 3 ವೆಲಾಸಿಟಿ ಗೊತ್ತಿದ್ವು ಅಂದ್ರೆ ನಿಮ್ಗೆ ವೆಲಾಸಿಟಿ ವೆಕ್ಟರ್ ಬರ್ತದ. ವಿ ಇಸ್ ಈಕ್ವಲ್ ಟು ಯು ಐ ಪ್ಲಸ್ ವಿ ಜೆ ಪ್ಲಸ್ ಡಬ್ಲ್ಯೂ ಕೆ ಅಂತೇಳಿ. ಈ ವೆಲಾಸಿಟಿನ ನೀವು ಡಿಫ್ರೆನ್ಶಿಯೇಟ್ ಮಾಡೋದ್ರಿಂದ ಡೋ ವಿ ಬೈ ಡೋ ಎಕ್ಸ್, ಡೋ ವಿ ಬೈ ಡೋ ವೈ, ಡೋ ವಿ ಬೈ ಡೋ ಜೆಡ್, ಒಟ್ಟು ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದ್ರಿಂದ ಆಕ್ಸಲರೇಷನ್ಗಳು ಬರ್ತಿರ್ತವೆ. ಅದಾದ್ಮೇಲೆ 3 ಡೈಮೆನ್ಷನಲ್ ಕಂಟಿನ್ಯೂಟಿ ಇಕ್ವೇಷನ್ ಅನ್ನ ಇದನ್ನ ಬೈ ಹಾರ್ಟ್ ಹಾಕ್ರಿ. ಇದು ಜನರಲ್ 3 ಡೈಮೆನ್ಷನಲ್ ಕಂಟಿನ್ಯೂಟಿ ಇಕ್ವೇಷನ್ ಅಂತ ಕರೀತಾರೆ. ಡೋ ರೋ 1 ಯು ಬೈ ಡೋ ಎಕ್ಸ್ ಪ್ಲಸ್ ಡೋ ರೋ ಯು ವೈ ರೋ 2 ವಿ, ಡೋ ಬೈ ಡೋ ಜೆಡ್ ಆಫ್ ರೋ 3 ಡಬ್ಲ್ಯೂ, ಡೋ ಬೈ ಡೋ ಟಿ ಆಫ್ ರೋ ಈಕ್ವಲ್ ಟು 0. ಇದು 3 ಡೈಮೆನ್ಷನಲ್ ಕಂಟಿನ್ಯೂಟಿ ಇಕ್ವೇಷನ್. ಇದರಲ್ಲಿ ಸ್ಪೇಸ್ ಪ್ಯಾರಾಮೀಟರ್ಗಳೂ ಇದಾವೆ ಮತ್ತು ಟೈಮ್ ಪ್ಯಾರಾಮೀಟರ್ ಕೂಡ ಇದೆ. ಈಗ ಇದರಲ್ಲಿ ಕಂಪ್ರೆಸಿಬಿಲಿಟಿ ಕೂಡ ಚೇಂಜ್ ಆಗಕತ್ತದ, ರೋ 1, ರೋ 2, ರೋ 3 ಅಂತೇಳಿ. ಅದೇ ನೀವೇನಾದರೂ ರೋ 1, ರೋ 2, ರೋ 3ನ ಈಕ್ವಲ್ ಅಂತ ಅನ್ಕೊಂಡ್ರ ಅದಕ್ಕೆ ಇನ್ಕಾಂಪ್ರೆಸಿಬಲ್ ಫ್ಲೂಯಿಡ್ ಅಂತಾರೆ. ಆ ಇನ್ಕಾಂಪ್ರೆಸಿಬಲ್ ಫ್ಲೂಯಿಡ್ ಒಳಗಡೆ ಇವೆಲ್ಲ ಕಾನ್ಸ್ಟೆಂಟ್ಸ್ ಅದಾವ. ರೈಟ್ ಹ್ಯಾಂಡ್ ಸೈಡ್ 0 ಅದ. ಇದರ ಕ್ಯಾನ್ಸಲ್ ಆಗಿ ಡೋ ಯು ಬೈ ಡೋ ಎಕ್ಸ್, ಡೋ ವಿ ಬೈ ಡೋ ವೈ, ಡೋ ಡಬ್ಲ್ಯೂ ಬೈ ಡೋ ಜೆಡ್ ಈಕ್ವಲ್ ಟು 0. ಇಟ್ ಬಿಕಮ್ಸ್ ಕಂಟಿನ್ಯೂಟಿ ಇಕ್ವೇಷನ್ ಫಾರ್ 3 ಡೈಮೆನ್ಷನಲ್ ಸ್ಟಡಿ ಇನ್ಕಾಂಪ್ರೆಸಿಬಲ್ ಫ್ಲೋ ಆಗ್ತದೆ. ನಾ ಸ್ಟಡಿ ಅಂತ ಯಾಕೆ ಹೇಳಿದೆ ಅಂದರೆ ಈ ಇಕ್ವೇಷನ್ ಅಲ್ಲಿ ಯಾವುದೇ ರೀತಿಯ ಟೈಮ್ ಪ್ಯಾರಾಮೀಟರ್ ಇಲ್ಲ. ಅದ್ರ ಸಲ ಇದು ಸ್ಟಡಿನೂ ಆಯಿತು, ಇದು ಇನ್ಕಾಂಪ್ರೆಸಿಬಲ್ ಕೂಡ ಆಯಿತು. ನೆಕ್ಸ್ಟ್ ಇದು 3 ಡೈಮೆನ್ಷನಲ್ಗೆ ಆಯಿತು. ಹಂಗೆ 2 ಡೈಮೆನ್ಷನಲ್ ಬೇಕಿತ್ತಂದ್ರೆ ಓನ್ಲಿ 2 ಟರ್ಮ್ಸ್ಗಳನ್ನು ತಗೊಳ್ತೀರಿ. ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಡೋ ವಿ ಬೈ ಡೋ ವೈ ಈಕ್ವಲ್ ಟು 0. ಇಷ್ಟು ಬಂತು. ಅಂದರೆ ನಮ್ಗೆ ಕೊಟ್ಟಿರ್ತಕ್ಕಂಥ ಯು ವಿ ಡಬ್ಲ್ಯೂಗಳನ್ನು ಯೂಸ್ ಮಾಡಿಕೊಂಡು ನೀವು ಕಂಟಿನ್ಯೂಟಿ ಇಕ್ವೇಷನನ್ನು ಪ್ರೂವ್ ಮಾಡ್ಬೋದು. ಕಂಟಿನ್ಯೂಟಿ ಆಫ್ ದ ಫ್ಲೂಯಿಡನ್ನ ಪ್ರೂವ್ ಮಾಡ್ಬೋದು. ಹಾಗೆ ನಿಮಗೆ ಕೊಟ್ಟಿರ್ತಕ್ಕಂಥ ಯು ವಿ ಡಬ್ಲ್ಯೂ ಅನ್ನು ಯೂಸ್ ಮಾಡಿಕೊಂಡು ನೀವೇನಾದರೂ ಇರ್ರೊಟೇಷನ್ ಅಂತ ಪ್ರೂವ್ ಮಾಡ್ಬೇಕನ್ಸಿದ್ರೆ, ಅದು ಫ್ಲೋ ಇರ್ರೊಟೇಷನ್ ಇತ್ತೋ ಅಥವಾ ರೊಟೇಷನಲ್ ಇತ್ತು ಅಂತೇಳಿ ಪ್ರೂವ್ ಮಾಡ್ಬೇಕಿತ್ತಂದ್ರೆ ನೀವು ಕರ್ಲ್ ಈಕ್ವಲ್ ಟು 0 ಅಂತ ಒಂದು ಕನ್ಸಿಡರ್ ಮಾಡ್ಬೇಕಾಗ್ತದೆ. ಕರ್ಲ್ ಅಂದ್ರೆ ಡೆಲ್ ಇಂಟು ಎಫ್ ಈಕ್ವಲ್ ಟು 0 ಅಂತ. ಎಫ್ ಅಂತಂದ್ರೆ ಇಲ್ಲಿ ನಮ್ಮದು ವೆಲಾಸಿಟಿ ಫಾರ್ಮುಲಾ ಐತಿ. ಅದನ್ನು ನಾವು ಕನ್ಸಿಡರ್ ಮಾಡಿದ್ರೆ ಯು ಐ ಪ್ಲಸ್ ವಿ ಜೆಡ್ ಪ್ಲಸ್ ಡಬ್ಲ್ಯೂ ಕೆ ಅಂತ ಬರಿಬೋದು. ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ಇದನ್ನೇ ಒಮೆಗಾದ್ರೊಳಗೂ ಬರೀತಾರೆ. ಒಮೆಗಾ ಎಕ್ಸ್ ಐ ಒಮೆಗಾ ವೈ ಜೆ ಪ್ಲಸ್ ಒಮೆಗಾ ಜೆಡ್ ಕೆ ಅಂತೇಳಿ. ಬಟ್ ಐ ಡೋಂಟ್ ಪ್ರಿಫರ್ ದಿಸ್ ಒನ್ ಬಿಕಾಸ್ ಅದು ರೊಟೇಷನಲ್ ಫ್ಯಾಕ್ಟರ್. ಇವನ್ ಕನ್ಸಿಡರ್ ಮಾಡಿದಾಗ ನನಗೆ ಕರ್ಲ್ ಈಕ್ವಲ್ ಟು 0ನ ಮ್ಯಾಥಮೆಟಿಕ್ಸ್ನವರು ಈ ರೀತಿ ಬರಿಬೋದು ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಈ ರೀತಿ ಬರೆದಿದ್ವಿ ಅಂತಂದ್ರೆ ಇಲ್ಲಿ ಫಸ್ಟ್ ಪ್ಯಾರಾಮೀಟರ್ಸನ್ನು ಕನ್ಸಿಡರ್ ಮಾಡಿ ಇವೆರಡಕ್ಕೂ ಕ್ರಾಸ್ ಮಾಡಿದೆ ಅಂದ್ರೆ ನನಗೆ ಅದೇನು ಸಿಗ್ತದೆ? ಅದಕ್ಕೆ ರೊಟೇಷನಲ್ ಫ್ಯಾಕ್ಟರ್ ಇನ್ ಎಕ್ಸ್ ಡೈರೆಕ್ಷನ್
ಸೆಕೆಂಡ್ ಅನ್ನು ಕನ್ಸಿಡರ್ ಮಾಡಿ ಇವೆರಡಕ್ಕೂ ಕ್ರಾಸ್ ಮಾಡಿದೆ ಅಂದ್ರೆ ಅದಕ್ಕೆ ರೊಟೇಷನಲ್ ಫ್ಯಾಕ್ಟರ್ ಇನ್ ವೈ ಡೈರೆಕ್ಷನ್. ಥರ್ಡ್ ಅದರೊಳಗಡೆ ರೊಟೇಷನಲ್ ಫ್ಯಾಕ್ಟರ್ ಇನ್ ಜೆಡ್ ಡೈರೆಕ್ಷನ್ ಒಳಗೆ ಇವೆರಡಕ್ಕೂ ಕ್ರಾಸ್ ಮಾಡ್ತೀವಿ. ಯೂಶುವಲಿ 2 ಡೈಮೆನ್ಷನಲ್ ಇಕ್ವೇಶನ್ ಮಾಡ್ತಿದ್ರಿ ಅಂದ್ರೆ ಅದು 2 ಡೈಮೆನ್ಷನ್ ಒಳಗಡೆ 2D ಒಳಗಡೆ ರೊಟೇಷನಲ್ ಫ್ಯಾಕ್ಟರ್ ವಿತ್ ರೆಸ್ಪೆಕ್ಟ್ ಟು ಜೆಡ್ ಮಾತ್ರ ಇರ್ತದೆ. ಆದ್ದರಿಂದ ಒಮೆಗಾ ಜೆಡ್ ಓನ್ಲಿ ದ ಇಕ್ವೇಶನ್ ಈಸ್ ಎನಫ್ ಫಾರ್ ಅಸ್. ಒಮೆಗಾ ಜೆಡ್ ಈಕ್ವಲ್ ಟು ಹಾಫ್ ಇಂಟು ಬ್ರ್ಯಾಕೆಟ್ ಇವೆರಡನ್ನು ಕ್ರಾಸ್ ಮಾಡಿದ್ದೀನಿ. ಏನಂತ ಡೋ ಬೈ ಡೋ ಎಕ್ಸ್ ಆಫ್ ವಿ ಮೈನಸ್ ಡೋ ಬೈ ಡೋ ವೈ ಆಫ್ ಯು ಅದನ್ನ ಇಲ್ಲಿ ಬರ್ದಿದ್ದೀನಿ. ಅದು ಈಕ್ವೇಟ್ ಟು 0 ಇತ್ತಂದ್ರೆ ಅದು ಇರ್ರೊಟೇಷನಲ್ ಅದ, ನಾಟ್ ಈಕ್ವಲ್ ಟು 0 ಇತ್ತಂದ್ರೆ ಅದು ರೊಟೇಷನಲ್ ಅದ. ಈಗ ನಾ ಏನು ಮಾಡಿದೆ ಅಂದ್ರೆ ಯು ವಿ ಡಬ್ಲ್ಯೂ ಅನ್ನು ಡಿಫೈನ್ ಮಾಡಿದೆ. ಇವು ಮೂರು ಯೂಸ್ ಮಾಡಿಕೊಂಡು ಕಂಟಿನ್ಯೂಟಿನ ಹೆಂಗೆ ಪ್ರೂವ್ ಮಾಡಬೇಕು, ರೊಟೇಷನಲ್ ಇರ್ರೊಟೇಷನಲ್ ಹೆಂಗೆ ಪ್ರೂವ್ ಮಾಡ್ಬೇಕಂತ ನಿಮ್ಗೆ ಹೇಳಿದೆ. ಇದಾದಮೇಲೆ ಮತ್ತೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ಲಿಕ್ಕೆ ಶುರು ಆಗ್ತದೆ. ಅವಾಗ ಸೈಂಟಿಸ್ಟ್ಗಳು ಎರಡು ಹೊಸ ಫಂಕ್ಷನ್ಸ್ಗಳನ್ನು ಬರಮಾಡ್ಕೊಳ್ತಾರೆ. ಒಂದು ಒಂದು ಫೈ, ಇನ್ನೊಂದು ಸೈ. ಇದಕ್ಕೆ ನಾವು ಫೈ ಬಾಬಾ ಅಂತೀವಿ, ಇದಕ್ಕೆ ನಾವು ಸಾಯಿ ಬಾಬಾ ಅಂತೀವಿ. ರೈಟಾ? ಈ ಫೈ ಬಾಬಾ ಏನಂತಂದ್ರೆ ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್ ಅಂತಾರೆ. ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್ ಅಂದ್ರೆ ಏನಂದ್ರೆ ಯು ಅನ್ನ ಸ್ವಲ್ಪ ಬೇರೆ ರೀತಿ ಬರೆಯೋದು. ಡೋ ಫೈ ಬೈ ಡೋ ಎಕ್ಸ್ ಮೈನಸ್ ಹಾಕಿ ಬರೆದ್ರೆ ಅದು ಯು ಆಗ್ತದ. ಡೋ ಫೈ ಬೈ ಡೋ ವೈ ಮೈನಸ್ ಹಾಕಿ ಬರೆದ್ರೆ ಅದು ವಿ ಆಗ್ತದೆ. ತಿಳಿತಾ? ಓಕೆ, ದಿಸ್ ಇಸ್ ಅ ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್. ನೆಕ್ಸ್ಟ್ ಸ್ಟ್ರೀಮ್ ಫಂಕ್ಷನ್ ಅಂತ ಬರ್ತದ ಸೈ ಅಂತೇಳಿ. ಆ ಸೈನ ಉಲ್ಟಾ ಇರ್ತದೆ. ಇವೆರಡು ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಇರ್ತವೆ. ಸೈ ಬಾಬಾ ಮತ್ತು ಫೈ ಬಾಬಾ ಬೋತ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಇರ್ತಾರ. ಹಾಗಾಗಿ ಇಲ್ಲಿ ಸ್ವಲ್ಪ ಎಕ್ಸ್ ಇದ್ದಲ್ಲಿ ವೈ, ವೈ ಇದ್ದಲ್ಲಿ ಎಕ್ಸ್ ಆಗ್ತದೆ. ಯು ಅಂದ್ರೆ ಏನಾಗ್ತದ ಡೋ ಸೈ ಬೈ ಡೋ ವೈ ಆಗ್ತದ ವಿತ್ ಮೈನಸ್. ವಿ ಅಂದ್ರೆ ಏನಾಗ್ತದ ಡೋ ಸೈ ಬೈ ಡೋ ಎಕ್ಸ್ ಆಗ್ತದೆ. ಇಲ್ಲಿ ಯಾಕೆ ಮೈನಸ್ ಬರ್ದಿಲ್ಲ, ಅದು ಮೈನಸ್ ಆಫ್ ಮೈನಸ್ ಆಗಿ ಬರ್ದಿರ್ತೀವಿ, ದೇರ್ ಫೋರ್ ಕ್ಯಾನ್ಸಲ್ ಆಗಿ ಇಲ್ಲಿ ಮೈನಸ್ ಬರಂಗಿಲ್ಲ. ದಟ್ಸ್ ವೈ ದಿಸ್ ಇಸ್ ಮೈನಸ್ ಡೋ ಸೈ ಬೈ ಡೋ ಎಕ್ಸ್ ಬರ್ತದೆ. ಇವಕ್ಕೆ ಏನಂತಾರೆ, ಇವಕ್ಕೆ ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್ಸ್ ಅಂಡ್ ಸ್ಟ್ರೀಮ್ ಫಂಕ್ಷನ್ಸ್ ಡೆಫಿನಿಷನ್ಸ್. ಇದಾದ್ಮೇಲೆ ಈಗ ನಾನು ಸ್ಟ್ರೀಮ್ ಫಂಕ್ಷನ್ ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್ ಅನ್ನು ಯೂಸ್ ಮಾಡಿಕೊಂಡು ಕಂಟಿನ್ಯೂಟಿನ ಹೇಳ್ಬೇಕು. ಅದಕ್ಕೆ ಕಂಟಿನ್ಯೂಟಿ ಇಕ್ವೇಶನ್ ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್ ದಟ್ ಸ್ಯಾಟಿಸ್ಫೈಸ್ ಲ್ಯಾಪ್ಲಾಸ್ ಇಕ್ವೇಶನ್, ದಟ್ ಇಸ್ ಡೋ ಸ್ಕ್ವೇರ್ ಫೈ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಫೈ ಬೈ ಡೋ ವೈ ಸ್ಕ್ವೇರ್. ಇದನ್ನ ಬರಿಬೇಕಾಗುತ್ತೆ. ನೆಕ್ಸ್ಟ್ ಇರ್ರೊಟೇಷನಲ್ ಫಂಕ್ಷನ್ಸ್ ಒಳಗಡೆ ಇದೇ ಫೈನ್ ಯೂಸ್ ಮಾಡ್ಕೊಂಡು ಇರ್ರೊಟೇಷನಲ್ ಹೇಳ್ಬೇಕಾಗಿತ್ತಂದ್ರೆ ಅವುಗಳದು ಅವಳಿ ಜವಳಿ ಸೇಮ್ ಇರಬೇಕು. ಡೋ ಸ್ಕ್ವೇರ್ ಫೈ ಬೈ ಡೋ ಎಕ್ಸ್ ಡೋ ಐ, ಡೋ ಸ್ಕ್ವೇರ್ ಫೈ ಬೈ ಡೋ ವೈ ಡೋ ಎಕ್ಸ್ ಅವೆರಡು ಈಕ್ವಲ್ ಇದ್ವು ಅಂದ್ರೆ ಅದು ಇರ್ರೊಟೇಷನಲ್ ಫಂಕ್ಷನ್ ಆಗ್ತದೆ. ಅರ್ಥ ಆಯ್ತಾ? ಇದನ್ನ ನಾವೇನು ಮಾಡಿದ್ವಿ, ಫೈನ್ ಯೂಸ್ ಮಾಡಿಕೊಂಡು ಕಂಟಿನ್ಯೂಟಿ ಇಕ್ವೇಶನ್ ಇರ್ರೊಟೇಷನಲ್ ಇಕ್ವೇಶನ್ ಹೇಳಿದ್ವಿ. ಹಂಗೆ ಸೈನ್ ಯೂಸ್ ಮಾಡಿಕೊಂಡು ಕಂಟಿನ್ಯೂಟಿ ಇಕ್ವೇಶನ್ ಇರ್ರೊಟೇಷನಲ್ ಇಕ್ವೇಶನ್ ಕೂಡ ಹೇಳ್ಬೋದು. ಹೆಂಗೆ, ಇದು ಅವಳಿ ಜವಳಿ ಈಕ್ವಲ್ ಟು ಮಾಡಿಬಿಟ್ರೆ ಇದು ಕಂಟಿನ್ಯೂಟಿ ಇಕ್ವೇಶನ್ ಆಗ್ತದೆ ಸಾಯಿಬಾಬಾದೊಳಗೆ. ನೆಕ್ಸ್ಟ್ ಅವುಗಳದ್ದು ಲ್ಯಾಪ್ಲಾಸ್ ಇಕ್ವೇಶನ್ ಅನ್ನು ಸ್ಯಾಟಿಸ್ಫೈ ಮಾಡಿದ್ರೆ ಅದು ಕಂಟಿನ್ಯೂಟಿ ಇಕ್ವೇಶನ್ ಇರ್ರೊಟೇಷನಲ್ ಇಕ್ವೇಶನ್ ಆಗ್ತದೆ. ಈ ರೀತಿ ನಾ ಏನು ಮಾಡಿದೆ, ಪ್ರೂವ್ ಮಾಡಿದೆ. ಮತ್ತೆ ಕೊನೆಗೆ ಫೈ ಮತ್ತು ಸೈ ಹೆಂಗಿದಾವ, ಹೌ ದೇ ಆರ್ ರಿಲೇಟೆಡ್ ಟು ಈಚ್ ಅದರ್ ಅಂತ ಕೇಳಿದ್ರೆ ದೇ ಆರ್ ಅನಲಿಟಿಕಲ್ ಫಂಕ್ಷನ್ಸ್ ಅಂತ. ಅವೆರಡು ಕಾಚಿ ರೈಮನ್ ಇಕ್ವೇಶನ್ಸ್ ಅನ್ನ ಒಪ್ತಾವ, ಒಬೇ ಮಾಡ್ತಾವ. ದೇರ್ ಫೋರ್ ಡೋ ಫೈ ಬೈ ಡೋ ಎಕ್ಸ್ ಈಕ್ವಲ್ ಟು ಡೋ ಸೈ ಬೈ ಡೋ ವೈ. ಇದ್ರದ್ದು ಎಕ್ಸ್ದು ಮತ್ತು ಇದ್ರದ್ದು ವೈದು ಎರಡು ಈಕ್ವೇಟ್ ಇರ್ತಾವೆ. ಮತ್ತು ಇದ್ರದ್ದು ವೈದು ಇದ್ರದ್ದು ಮೈನಸ್ ಆಫ್ ಎಕ್ಸ್ಗೆ ಈಕ್ವೇಟ್ ಇರ್ತಾವೆ. ಇವಕ್ಕೆ ಕಾಚಿ ರೈಮನ್ ಇಕ್ವೇಶನ್ ಅಂತಾರೆ. ಈ ಎರಡು ಇಕ್ವೇಶನ್ಲಿಂದನೇ ನಮಗೆ ಗೊತ್ತಾಗಿದ್ದು ಇವು ಅನಲಿಟಿಕಲ್ ಫಂಕ್ಷನ್ ಅಂತ. ಅನಲಿಟಿಕಲ್ ಫಂಕ್ಷನ್ ಅಂತ ಗೊತ್ತಾದ್ಮೇಲೆ ನನಗೆ ಗೊತ್ತಾಗ್ಯದ ಫೈ ಮತ್ತು ಸೈಗಳು ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅದಾವಂತ. ಮತ್ತು ಈ ಅನಲಿಟಿಕಲ್ ಫಂಕ್ಷನ್ ಮತ್ತು ಲ್ಯಾಪ್ಲಾಸ್ ಇಕ್ವೇಶನ್ಸ್ ಯೂಸ್ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು ಇವು ಫೈ ಮತ್ತು ಸೈಗಳಿಗೆ ನಡಬರ್ಕ ನಾವು ಫ್ಲೋನೆಟ್ಗಳನ್ನು ಡ್ರಾ ಮಾಡ್ಬೋದು ಅಂತ. ಫ್ಲೋನೆಟ್ಗಳು ಡ್ರಾ ಮಾಡಿದ್ನಂದ್ರೆ ನನಗೆ ಸೋ ಮೆನಿ ಥಿಂಗ್ಸ್ ಈಸಿಯಾಗಿ ಸಿಗ್ಲಿಕ್ಕೆ ಶುರು ಮಾಡ್ತಾವ. ಡಿಸ್ಚಾರ್ಜ್ ಇರ್ಬೋದು, ರೊಟೇಷನ್ ಇರ್ಬೋದು, ಫ್ಲಡ್ ಕಂಟ್ರೋಲ್ ಇರ್ಬೋದು, ಅವೆಲ್ಲ ತಿಳಿಲಿಕ್ಕೆ ಶುರು ಆಗ್ತವೆ. ಇಷ್ಟು ಕಾನ್ಸೆಪ್ಟ್ಸ್ಗಳನ್ನು ನೀವು ಕರೆಕ್ಟಾಗಿ ಮನಸ್ಸಲ್ಲಿ ಇಟ್ಕೊಂಡು ಬೈ ಹಾರ್ಟ್ ಹಾಕಿ ಕೈನಮ್ಯಾಟಿಕ್ಸ್ ಚಾಪ್ಟರ್ಸನ್ನು ಮುಂದುವರೆದ್ರೆ ಭಾಳ ಬೆಸ್ಟ್. ಇವತ್ತು 5 ಕ್ವಶನ್ಸ್ ಮಾಡೋಣ. ಅದಾದಮೇಲೆ ನೆಕ್ಸ್ಟ್ 5 ಕ್ವಶನ್ಸ್ ಮಾಡೋಣ. ಮುಂದಿನ 5-6 ಕ್ವಶನ್ಸ್ 5-6 ದಿನ ಇರ್ಬೋದು, ಅಥವಾ ಕೈನಮ್ಯಾಟಿಕ್ಸ್ ಚಾಪ್ಟರ್ ಫುಲ್ ಇರ್ಬೋದು. ಇದನ್ನು ಇನ್ನೊಮ್ಮೆ ನೋಡ್ಕೊಡ್ರಿ, ಒತ್ತಿ ಹೇಳ್ತಾ ಇದ್ದೀನಿ. ರೈಟ್, ವಿಲ್ ಗೋ ಟು ದ ಫಸ್ಟ್ ಕ್ವಶನ್. ಲೆಟ್ ಎಕ್ಸ್ ಅಂಡ್ ವೈ ಕಾಂಪೋನೆಂಟ್ ಆಫ್ ದ ವೆಲಾಸಿಟಿ ಇಸ್ ಸ್ಟಡಿ. ಏನಂತೆ? ಸ್ಟಡಿ 2 ಡೈಮೆನ್ಷನಲ್ ಇದೆ ಅಂತೆ, ಇನ್ಕಾಂಪ್ರೆಸಿಬಲ್ ಇದೆ ಅಂತೆ. ಫ್ಲೋ ಇಸ್ ಅ ಲೀನಿಯರ್ ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ. ಇದು ನಮಗೆ ಬೇಕಾಗಿಲ್ಲ, ಅದು ಏನಾರು ಇರಲಿ, ಲೀನಿಯರ್ ಇರಲಿ ಏನಾರು ಇರಲಿ, ಇದು ಈಗ ಕೊಟ್ಟ ನಾವು. ರೈಟ್, ಎಕ್ಸ್ ಅಂಡ್ ವೈ ಸಚ್ ದ್ಯಾಟ್ ಅವ ವೆಲಾಸಿಟಿ ಅನ್ನೋದು ಒಂದು ಫಂಕ್ಷನ್ ಅನ್ನು ಕೊಟ್ಟಿದ್ದಾನ. ಇದು ಏನೈತಂತ, ಇದು
ಸ್ಟಡಿ ಅದ, ಟೂ ಡೈಮೆನ್ಷನಲ್ ಅದ, ಇನ್ಕಾಂಪ್ರೆಸಿಬಲ್ ಅದ. ದ ಕಂಡೀಷನ್ ಫಾರ್ ವಿಚ್ ದ ಫ್ಲೋ ಈಸ್ ಇರ್ರೊಟೇಷನಲ್ ಅಂತ ಕೇಳಕತ್ತಾರ ಅವ್ರು. ಹಾಗಾದ್ರೆ ಇರ್ರೊಟೇಷನಲ್ ಆಗ್ಬೇಕಿತ್ತಂದ್ರ ಎ ಬಿ ಸಿ ಡಿಗಳು ಹೆಂಗಿರ್ಬೇಕು ಅಂತ ಕೇಳಕತ್ತಾರ. ಹೆಂಗಿರ್ಬೇಕು ಅದಕ್ಕೆ ನಾವು ಕಂಡೀಷನ್ಸ್ನ ನೋಡ್ಬೇಕೀಗ. ಕಂಡೀಷನ್ಸ್ ಇರ್ರೊಟೇಷನಲ್ ಆಗಬೇಕಿತ್ತು ಅಂದ್ರೆ ಮತ್ತು ಯು ಮತ್ತು ವಿ ಕೊಟ್ಟಾಗ, ಟೂ ಡೈಮೆನ್ಷನಲ್ ಕೊಟ್ಟಾಗ, ವಾಟ್ ಇಸ್ ದ ಕಂಡೀಷನ್ ಫಾರ್ ಇರ್ರೊಟೇಷನಲ್? Irrotation condition is omega z equal to 0, that is equal to half into ಹೇಳ್ರಿ dou v by dou x minus dou u by dou y ಬರ್ತದ. ಇದು ಈಕ್ವಲ್ ಟು 0 ಇತ್ತಂದ್ರೆ ಅದು ಇರ್ರೊಟೇಷನಲ್ ಅದ, ನಾಟ್ ಈಕ್ವಲ್ ಟು 0 ಇತ್ತಂದ್ರೆ ಅದು ರೊಟೇಷನಲ್ ಅದ. ಹಾಗಾದ್ರೆ ನಾವು ಇರ್ರೊಟೇಷನಲ್ ಇರ್ಬೇಕಂತಂದ್ರೆ ಕಂಡೀಷನ್ ಇದ್ದ ಬರ್ಕೊಂತ ಹೋಗೋಣ. ಈಗ ನಾವು ಕೊಟ್ಟಿರ್ತಕ್ಕಂಥ ಇಕ್ವೇಶನ್ ಏನದ? v is equal to ax plus by into I plus cx plus dy into j. ಇದನ್ನ ನೀವು ಏನು ಅನ್ಬೋದು ಅಂದ್ರೆ ಇದಿಷ್ಟನ್ನ u ಅಂತ ಕರಿಬೋದು, ಇದನ್ನ ಏನು ಅನ್ಬೋದು? v ಅಂತ ಕರಿಬೋದು. ಹಾಗಾದ್ರೆ u is equal to ax plus by, ಹಾಗಾದ್ರೆ v is equal to ಏನಾಗ್ತದ? cx plus dy ಆಗ್ತದೆ. ಈಗ ನನಗೆ ಡೋ ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬೇಕಂತ ಏನು ಮಾಡಬೇಕು? ಡೋ ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬೇಕಂದ್ರೆ ಸಿ ಆಗ್ತದ. ಡೋ ಯು ವಿತ್ ರೆಸ್ಪೆಕ್ಟ್ ಟು ವೈ ಬೇಕಂತಂದ್ರೆ ಬಿ ಆಗ್ತದೆ. ಒಪ್ತೀರಿ? ಹಾಗಾದ್ರೆ ಇವೆರಡನ್ನು ತಗೊಂಡೋಗಿ ಇವೆರಡನ್ನು ಈ ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅವಾಗ ಏನಾಗ್ತದ? ಒಮೆಗಾ ಜೆಡ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಒಳಗೇನು ಬರ್ತದ? ಸಿ ಮೈನಸ್ ಬಿ ಬರ್ತದ. ಸಿ ಮೈನಸ್ ಬಿ ಬರ್ತದ ಈಕ್ವಲ್ ಟು 0. ಹಾಗಾದ್ರೆ ಸಿ minus b equal to 0, c equal to b is the condition for irrotational. ಮುಗಿಯಿತು. is the condition for irrotational flow. ಚೆನ್ನಾಗಿತ್ತಲ್ಲ? ಸೇಮ್ ಬೈ ಹಾರ್ಟ್ ಹಾಕಿದ್ರಿ ಅಂತೇಳಿ ಈ ಕ್ವಶನ್ ಈಸಿ ಆಯ್ತು. ಬೈ ಹಾರ್ಟ್ ಹಾಕಿರ್ಲಿಲ್ಲ ಅಂದ್ರೆ ಈ ಕ್ವಶನ್ ಅನ್ನ ಬಿಟ್ಟೆ ಬಂದ್ಬಿಡ್ತೀರಿ. ಮುಂದೋಣ ನೆಕ್ಸ್ಟ್ ಕ್ವಶನ್. x component of velocity in in 2D incompressible flow is given as u is equal to y square plus 4xy. If y component of the velocity v equals 0 at y equal to 0, the expression for v is given by ಅಂತ ಕೇಳಕತ್ತಾರ. ವಾವ್, ನೈಸ್ ಐತಿ. ಈಗ ಏನೇನು ಕೊಟ್ಟಾರ ಅವರು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಏನು ಕೊಟ್ಟಾರ ಅವರು? ಟೂ ಡೈಮೆನ್ಷನಲ್ ಅಂತ ಹೇಳಿದಾರ, ಇನ್ಕಾಂಪ್ರೆಸಿಬಲ್ ಅಂತಲೂ ಹೇಳಿದಾರ. ಇದರಲ್ಲಿ ಏನು ಹೇಳಿದಾರೆ ಅವರು? ಯು ಕೊಟ್ಟಿದ್ದೀನಿ ಅಂತ, ಯು ಕೊಟ್ಟಿದಾರಂತ, ಮತ್ತೆ ವಿ ಕೊಟ್ಟಿಲ್ಲ. ಅವರು ವಿ ಕೊಟ್ಟಾರನು? ಕೊಟ್ಟಿಲ್ಲ. ವೈ ಕಂಪೋನೆಂಟ್ ಆಫ್ ದ ವೆಲಾಸಿಟಿ ವಿ ಈಕ್ವಲ್ಸ್ 0 ಎಟ್ ವೈ ಕೊಟ್ಟು 0 ಐತಿ, ಬಟ್ ವಿ ಅಂದ್ರೆ ಏನು ನಮಗೆ ಗೊತ್ತಿಲ್ಲ. ಅಂದ್ರೆ ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಇಂದ ಭಾಳ ಕ್ವಶನ್ಸ್ ಕೇಳ್ತೀರಿ, ಇನ್ನು ಮುಂದೆ ನೋಡ್ತೀರಿ ನೀವು, ಭಾಳ ರಿಪೀಟ್ ಆಗ್ತಾವೆ ಇವು. ಓಕೆ, ಯು ಕೊಟ್ಟಿದ್ದಾನೆ, ವಿ ಕೊಟ್ಟಿಲ್ಲ. ಹಾಗಾದ್ರೆ ನಾವೇನ್ ಮಾಡಬೇಕು? ಯುನ ಯೂಸ್ ಮಾಡಿಕೊಂಡು ವಿನ ಕಂಡಿಡಿಬೇಕು. ಏನ್ ಮಾಡಬೇಕು? ಅದನ್ನ ಕಂಡಿಡಿಬೇಕು. ರೈಟಾ? ಹೋಗೋಣ, ಮುಂದೆ ಹೋಗೋಣ. ರೈಟ್. ಈ ಫಸ್ಟ್ ಏನ್ ಮಾಡೋಣ ಅಂತಂದ್ರ, ನಾನು ನಿಮ್ಗೆ ಒಂದೊಂದು ಹಿಂಟ್ ಕೊಟ್ಕೊಂತ ಹೋಗ್ತೀನಿ, ಅದರಿಂದ ನಿಮಗೆ ತಿಳಿತೈತಿ. ಮತ್ತೆ ಲಾಸ್ಟ್ ಒಂದ್ಸತಿ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಈಗ ನಮ್ದು 2D ಕೊಟ್ಟಾರ, ಇನ್ಕಾಂಪ್ರೆಸಿಬಲ್ ಫ್ಲೋ ಕೊಟ್ಟಾರ, ಮತ್ತೆ ಕಂಟಿನ್ಯೂಟಿ ಅಂತ ಹೇಳಿದಾರ. ಕಂಟಿನ್ಯೂಟಿ ಅಂತ ಹೇಳಿರೋ ಇಲ್ಲೋ? ಹೇಳಿದಾರ. ಹಾಗಾದ್ರೆ ವಾಟ್ ಇಸ್ ದ ಇಕ್ವೇಶನ್ ಫಾರ್ ಟೂ ಡೈಮೆನ್ಷನಲ್ ಇನ್ಕಾಂಪ್ರೆಸಿಬಲ್ ಕಂಟಿನ್ಯೂಟಿ ಇಕ್ವೇಶನ್? ಹೇಳ್ರಿ. ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಡೋ ವಿ ಬೈ ಡೋ ವೈ ಈಕ್ವಲ್ ಟು 0. ದಿಸ್ ಈಸ್ ಅ ಗವರ್ನಿಂಗ್ ಇಕ್ವೇಶನ್ ಫಾರ್ ದಿಸ್ ಪ್ರಾಬ್ಲಮ್. ಇಷ್ಟು ಬರ್ಕೊಂಡೆ. ಇಷ್ಟು ಬರೆದ ಮೇಲೆ ನಿಮಗೆ ಯು ಅಂದ್ರೆ ಕೊಟ್ಟಾರ ಅವರು. ಯು ಅಂದ್ರೆ ಎಷ್ಟು ಕೊಟ್ಟಾರ? ವೈ ಸ್ಕ್ವೇರ್ ಪ್ಲಸ್ 4xy ಕೊಟ್ಟಾರ. ವಿ ಅಂದ್ರೆ ಏನು? ಕೊಟ್ಟಿಲ್ಲ, ಈಕ್ವಲ್ ಟು 0 ಅಟ್ ವೈ ಈಕ್ವಲ್ ಟು 0 ಅಂತ ಇವೆರಡು ಕಂಡೀಷನ್ಸ್ ಕೊಟ್ಟಾರ. ಈಗ ಇದ್ರ ಪ್ರಕಾರ ನಾ ಏನ್ ಮಾಡ್ತೀನಿ ಗೊತ್ತಾ? ವಿನ್ ಇದ್ರೊಳಗೆ ಹಾಕ್ರಿ, ಏನಾಗುತ್ತೆ ನೋಡು. ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ರಿ, ಏನಾಗುತ್ತಾ? ಇದನ್ನ ಮಾಡಿದ್ರೆ ಏನಾಗುತ್ತಾ? 4y ಆಗ್ತದೆ. 4y ಪ್ಲಸ್ ಡೋ ವಿ ಬೈ ಡೋ ವೈ ಇಸ್ ಈಕ್ವಲ್ ಟು 0 ಆಗ್ತದ. ಹಂಗಾರೆ ಡೋ ವಿ ಬೈ ಡೋ ವೈ ಇಸ್ ಈಕ್ವಲ್ ಟು -4y
ವೈ ಆಗ್ತದ. ತಿಳಿದಾ? ಈಗ ಇದು ವೇರಿಯೇಬಲ್ ಸೆಪರೇಬಲ್ ಆಯ್ತಾ? ವೇರಿಯೇಬಲ್ ಸೆಪರೇಬಲ್ ಆಯ್ತಂದ್ರೆ ಡೋ ವಿ ಈಸ್ ಈಕ್ವಲ್ ಟು -4y ಇಂಟು ಡೋ ವೈ ಆಗ್ತದ. ಎರಡನ್ನು ಇಂಟಿಗ್ರೇಟ್ ಮಾಡ್ರಿ. ಇಂಟಿಗ್ರೇಟ್ ಮಾಡಿದ್ರೆ ವಿ ಈಸ್ ಈಕ್ವಲ್ ಟು -4y² 2 ಪ್ಲಸ್ ಸಿ ಆಗ್ತದ. ದಿಸ್ ಇಸ್ -2y² ಪ್ಲಸ್ ಸಿ ವಿ ಆಗ್ತದ. ಎನಿ ಡೌಟ್? ಇಷ್ಟು ಬಂತ? ಈ ಸಿ ಅಂದ್ರೆ ಏನಪ್ಪಾ ಗೊತ್ತಾ ನಿಮಗೆ? ಸಿ ಅಂದ್ರೆ ಗೊತ್ತು? ಗೊತ್ತಿಲ್ಲ. ಸಿ ಅಂದ್ರೆ ಏನಂತ ಗೊತ್ತಿಲ್ಲ. ಬಟ್ ಸಿ ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಐತಿ? ನಮ್ಗೆ ಇಲ್ಲಿ ಕೊಟ್ಟಾರಲ್ಲ ಕಂಡೀಷನ್, ಈ ಕಂಡೀಷನ್ ಇಟ್ಕೊಂಡು ಹಾಕೋಣ. ಹಂಗಾರೆ ಏನಂತ ವಿ ಈಕ್ವಲ್ ಟು 0 ಎಟ್ ವೈ ಈಕ್ವಲ್ ಟು 0 ಅಂತ. ಹಂಗಾರೆ ವಿ ಈಕ್ವಲ್ ಟು 0 ಎಟ್ ವೈ ಈಕ್ವಲ್ ಟು 0 ಅಂದ್ರೆ ಈ ಇಕ್ವೇಶನ್ ಅನ್ನು ಇನ್ನೊಮ್ಮೆ ಬರಿತೀನಿ. ವಿ ಜಾಗದಲ್ಲಿ 0 ಈಸ್ ಈಕ್ವಲ್ ಟು -2, ವೈ ಜಾಗದಲ್ಲಿ 0 ಪ್ಲಸ್ ಸಿ ಹಾಕಿದ್ರೆ ಸಿ ಈಕ್ವಲ್ ಟು 0 ಬಂತು. therefore ವಿ ಈಸ್ ಈಕ್ವಲ್ ಟು -2y² ಬಂತು. ಈ ಆಪ್ಷನ್ ಐತೋ ಇಲ್ಲ ಚೆಕ್ ಮಾಡ್ಕೊಳ್ರಿ. ತಿಳಿದ? -2y² ಸಿ ಆಪ್ಷನ್ ಅದ. ಬಟ್ ನಿಮಗೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಈ ಚಾಪ್ಟರ್ನ ನಾನು ಸಾಲ್ವ್ ಮಾಡಬೇಕಾದಾಗ, ಟೀಚ್ ಮಾಡಬೇಕಾದಾಗ, ಸ್ಟಡಿ ಮಾಡಬೇಕಾದಾಗ ಯಾವಾಗಲೂ ಕೂಡ ಈ ಪ್ರಾಬ್ಲಮ್ಸ್ಗಳಿಗೆ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಇದುವರೆಗೂ ನನಗೆ ಯಾವುದೇ ರೀತಿಯ ಹಿಂಟ್ಸ್ ಗೊತ್ತಿಲ್ಲ. ಈ ಪ್ರಾಬ್ಲಮ್ಸನ್ನ ಹಿಂಗೆ ಕೊಡ್ತಾರ, ಹಂಗೆ ಮಾಡ್ಬೇಕು, ಹಂಗೆ ಕೊಡ್ತಾರ, ಹಿಂಗೆ ಮಾಡ್ಬೇಕು ಅಂತ ಈ ಚಾಪ್ಟರ್ ನಿಮ್ಗೆ ಹೇಳೇ ಕೊಡಂಗಿಲ್ಲ. ಈ ಚಾಪ್ಟರ್ ಹೆಂಗೈತಂದ್ರೆ ಅವ್ರು ಏನು ಕೊಟ್ಟಿರ್ತಾರಲ್ಲ, ಅವ್ರು ಕೊಟ್ಟಿದ್ದನ್ನ ಒಂದ್ಸತ್ ಬರ್ಕೋ ಏನೇನು ಕಾಣಕತ್ತಾವಲ್ಲ ಅವ್ನು ಅಷ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹಾಕ್ಕೊಂತ ತಾನ ಸಲ ತಿಳಿದ? ಇದಕ್ಕೆ ಯಾವುದೇ ರೀತಿ ಸ್ಟ್ಯಾಂಡರ್ಡ್ ಫಾರ್ಮೆಟ್ ನನಗಂತೂ ಇನ್ನುವರೆಗೂ ಗೊತ್ತಾಗಿಲ್ಲ. ನಿಮಗೆ ಹೆಂಗ ಗೊತ್ತಾತಂದ್ರೆ ಚಲೋ ಅದು. ಬಟ್ ಇವು ಹೆಂಗಂದ್ರೆ ಇಕ್ವೇಶನ್ ಬರಿಬೇಕು, ಅದ್ರೊಳಗೆ ನೋಡ್ಬೇಕು, ಯು ಕೊಟ್ರ ಇಲ್ಲಿ ಯು ಕೊಟ್ರ ಡಿಫ್ರೆನ್ಶಿಯೇಟ್ ಮಾಡಿ ಹಾಕ್ಬೇಕು. ಡಿಫ್ರೆನ್ಶಿಯೇಟ್ ಮಾಡಿ ಹಾಕಿದೆ, ಹಿಂಗೆ ನೋಡಿದ ತಕ್ಷಣ ವಿ ವೈ ಬರಕತ್ತಿತ್ತು, ಇದನ್ನ ಆ ಕಡೆ ಕಳಿಸಿದೆ ವೇರಿಯೇಬಲ್ ಸೆಪರೇಬಲ್ ಆಯಿತು. ಇಂಟಿಗ್ರೇಷನ್ ಮಾಡಿದ್ಮೇಲೆ ಒಂದು ಸಿ ಬಂದ್ಬಿಡ್ತು. ಸಿ ಬಂತಂದ್ರೆ ಆ ಸಿಗೆ ಇಲ್ಲೊಂದು ಬೌಂಡ್ರಿ ಕಂಡೀಷನ್ ಕೊಟ್ಟರೆ ಹಾಕಿದೆ, ತೆಗೆದೆ, ಎಲ್ಲ ಬಂದು ಕರೆಕ್ಟ್ ಬಂತು. ಇಷ್ಟೇ ಇದೆ. ಇದೇ ಪ್ರಾಬ್ಲಮ್ ನೀವು ಹಿಂಗೂ ಮಾಡ್ಬೋದು. ಸರ್ ನಾನು ಇದರಿಂದ ಸೈ ಕಂಡಿಡ್ತೀನಿ, ಈಗ ಯು ಕೊಟ್ಟಾರ ಯುಲಿಂದ ಫೈ ಕಂಡಿಡ್ತೀನಿ, ಫೈಲಿಂದ ಮತ್ತೆ ಸೈ ಕಂಡಿಡ್ತೀನಿ, ಸೈಲಿಂದ ವಿ ಕಂಡಿಡ್ತೀನಿ, ಮಾಡ್ಕೊ, ಹಂಗೂ ಬರ್ತೈತಿ. ಹಂಗೆ ಮಾಡಿದ್ರು ಬರ್ತಾ, ಹಿಂಗೆ ಮಾಡಿದ್ರು ಬರ್ತಾ. ಓಕೆ, ಯಾವ್ದಾದ್ರು ಮಾಡ್ಕೊ. ಮುಂದಕ್ಕೋಣ. ರೈಟ್, ಮೂರನೇ ಕ್ವಶನ್. ಟೂ ಫ್ಲೋ ಪ್ಯಾಟರ್ನ್ಸ್ are represented by their stream function psi1 and psi2 as shown as given below. ಅವ್ರು ಕೊಟ್ಟರ psi1 x² + y² ಕೊಟ್ಟರ, psi2 ಏನು ಕೊಟ್ಟರ 2xy ಕೊಟ್ಟಿದ್ದಾರೆ. ನೆಕ್ಸ್ಟ್, if these two patterns are superimposed on one another, the resulting streamline pattern can be represented by one of the following ಅಂತ ಹೇಳರು. ತಿಳಿತಾ? ಸೂಪರ್ ಇಂಪೋಸ್ಡ್ ಅಂತಂದ್ರ ಒಂದ್ರ ಮ್ಯಾಲ ಒಂದು ಅಂತ. ಇದು ಒಂದು ಸ್ಟ್ರೀಮ್ ಫಂಕ್ಷನ್ ಹಿಂಗ ಅರ್ಯಾಕತ್ತದ, ಇದು ಒಂದು ಸ್ಟ್ರೀಮ್ ಫಂಕ್ಷನ್ ಹಿಂಗ ಅರ್ಯಾಕತ್ತದ. ಇವೆರಡು ಏನಾಗ್ಯಾವಂತ ಒಂದ್ರ ಮೇಲೆ ಒಂದು ಬಿದ್ದಾವಂತ. ಒಂದರ ಮೇಲೆ ಒಂದು ಬಿದ್ದಾಗ ಓಕೆ, ದ ರಿಸಲ್ಟಿಂಗ್ ಸ್ಟ್ರೀಮ್ ಪ್ಯಾಟರ್ನ್ ಏನೈತಲ್ಲ, ಅವೆರಡ್ರದ್ದು ನೆಟ್ ಪ್ಯಾಟರ್ನ್ ಏನು ಬರಾಕತ್ತೈತಲ್ಲ, ಆ ಪ್ಯಾಟರ್ನ್ ಹೆಂಗದ ರೆಪ್ರೆಸೆಂಟೆಡ್ ಬೈ ಒನ್ ಆಫ್ ದ ಫಾಲೋಯಿಂಗ್. ಅದರಲ್ಲಿ ಅ ಫ್ಯಾಮಿಲಿ ಆಫ್ ಪ್ಯಾರಲಲ್ ಸ್ಟ್ರೇಟ್ ಲೈನ್ಸ್ ಅದನು, ಅ ಫ್ಯಾಮಿಲಿ ಆಫ್ ಸರ್ಕಲ್ಸ್ ಅದನು, ಫ್ಯಾಮಿಲಿ ಆಫ್ ಪ್ಯಾರಾಬೋಲಾಸ್ ಅದನು, ಫ್ಯಾಮಿಲಿ ಆಫ್ ಹೈಪರ್ಬೋಲಾ ಅದನು. ಫ್ಯಾಮಿಲಿ ಆಫ್ ಪ್ಯಾರಲಲ್ ಸ್ಟ್ರೇಟ್ ಲೈನ್ಸ್ ಅಂದ್ರೆ ಒಂದು ಸ್ಟ್ರೀಮ್ ಲೈನ್ ಹಿಂಗ, ಇನ್ನೊಂದು ಸ್ಟ್ರೀಮ್ ಲೈನ್ ಹಿಂಗ ಹೊಂಟದನು. ಅಥವಾ ಸರ್ಕಲ್ಸ್ ಅಂದ್ರೆ ಹಿಂಗ 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 ಮಂಟಕೊಂಡ್ ಹೊಂಟದನು. ಪ್ಯಾರಾಬೋಲಾ ಅಂದ್ರೆ ಹಿಂಗ ಹೊಂಟದನು. ಅದೇನೋ ಗೊತ್ತಿಲ್ಲ ನನಗೆ, ಏನೇನಾಗಿತ್ತೋ ಗೊತ್ತಿಲ್ಲ. ಹಿಂಗ ಅವು ಎರಡು ಕೂಡ್ಸಿ ಹೊಂಟದವು, ಯಾವುದು ಅಂತ ಕೇಳಕತ್ತಾರ. ಓಕೆ, ಇದಕ್ಕೆ ಫಸ್ಟ್ ಏನ್ ಮಾಡೋಣ, ಬರ್ಕೊಡ್ರಿ. ಇದಕ್ಕೊಂದು ಟೆಕ್ನಿಕ್ ಹೇಳ್ತಾರ. ಹೆಂಗಂದ್ರ ಸೈ ಬರ್ಕೋಬೇಕು. ಸೈ ಅಂತಂದ್ರೆ ಏನು? ಸೈ1 ಅಂದ್ರೆ ಎಷ್ಟದು? x² + y² ಬರ್ಕೊಡ್ರಿ. ಸೈ2 ಅಂತಂದ್ರೆ ಏನು? 2xy ಅಂತ ಬರ್ದಿದ್ದಾರೆ. ಈಗ ನಾ ಸೂಪರ್ ಇಂಪೋಸಿಷನ್ ಮಾಡ್ಬೇಕಿತ್ತಂದ್ರ ಟೋಟಲ್ ಸೈ ಇಸ್ ಈಕ್ವಲ್ ಟು ಸೈ1 + ಸೈ2 ಮಾಡ್ಕೋಬೇಕು. ಎರಡನ್ನು ಕೂಡಿಸ್ಬೇಕು. ಎರಡನ್ನು ಕೂಡಿಸಿದಾಗ ಏನಾಗ್ತದ? x² + y² + 2xy ಅಂತ ಬರ್ತದೆ. ಓಕೆನಾ? ಓಕೆ, ಈ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಮ್ಗೆ ಈಗ ನಾವು ಇಕ್ವೇಶನ್ ಅಂತ ಬರ್ದ್ವಿ. ಸೈ ಈಕ್ವಲ್ ಟು ಸೈ1 + ಸೈ2 ಅಂತ ಬರ್ದ್ವಿ. ಅದು ಹಿಂಗೆ ಕಾಣಕತ್ತೈತೆ ನಮಗೆ. ಇದು ಹಿಂಗೆ ಕಾಣಕತ್ತದ. ಈ ಇಕ್ವೇಶನ್ ನಮ್ಗೆ ಒಂದಿಷ್ಟು ಇಕ್ವೇಶನ್ಸ್ ಇರ್ತಾವ ಸ್ಟ್ಯಾಂಡರ್ಡ್, ಅದ್ರ ಮೇಲ್ಗಡೆ ಹೆಂಗೆ ಕಾಣುತ್ತೆ ಅಂತೇಳಿ ನೋಡೋಣ.
ದ ಫಸ್ಟ್ ಒನ್ ಏನಂದ್ರೆ ಎ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಮೈನಸ್ ಒನ್ ಇತ್ತಂದ್ರೆ ಅದು ಎಲಿಪ್ಸ್ ಅಂತೆ. ಹಿಂಗಿತ್ತಂದ್ರೆ ಅದು ಇಮ್ಯಾಜಿನರಿ ಎಲಿಪ್ಸ್. ನೀವು ಬಯಟ್ ಹಾಕ್ರಿ ಇವನ್ನ. ಹಿಂಗಿತ್ತಂದ್ರೆ ಅದು ಪಾಯಿಂಟ್ ಅಥವಾ ಪೇರ್ ಆಫ್ ಇಮ್ಯಾಜಿನರಿ ಲೈನ್ಸ್ ಇಂಟರ್ಸೆಕ್ಟಿಂಗ್ ದ ರಿಯಲ್ ಪಾಯಿಂಟ್ ಅಂತ. ಓಕೆ, ಹಿಂಗಿತ್ತಂದ್ರೆ ಅದು ಹೈಪರ್ಬೋಲಾ. ಹಿಂಗಿತ್ತಂದ್ರೆ ಅದು ಪೇರ್ ಆಫ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತೆ. ಹಿಂಗಿತ್ತಂದ್ರೆ ಅದು ಪ್ಯಾರಾಬೋಲಾ. ಹಿಂಗಿತ್ತಂದ್ರೆ ಅದು ಪೇರ್ ಆಫ್ ಪ್ಯಾರಲ್ ಲೈನ್ಸ್ ಅಂತೆ. ಹಿಂಗಿತ್ತಂದ್ರೆ ಅದು ಪೇರ್ ಆಫ್ ಇಮ್ಯಾಜಿನರಿ ಪ್ಯಾರಲ್ ಲೈನ್ಸ್ ಅಂತೆ. ಹಿಂಗಿತ್ತಂದ್ರೆ ಅ ಪೇರ್ ಆಫ್ ಕೋಇನ್ಸಿಡೆಂಟ್ ಸ್ಟ್ರೇಟ್ ಲೈನ್ಸ್ ಅಂತ. ಈಗ ನಮ್ದು ಏನ್ ಕಾಣಕತ್ತೈತಿ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಬರ್ದು ಮುಂದಕ್ಕೆ ಏನೇನೋ ಐತಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗಿ ಮುಂದೆ ಏನೈತಿ 2xy ಹಿಂಗೇನೋ ಬರಾಕತ್ತದ. ದೇರ್ ಫೋರ್ ನಾವು ಏನ್ ಮಾಡ್ಬೋದು ಅಂದ್ರೆ ಅದನ್ನ ಇದಕ್ಕೆ ಬರ್ಬೋದು. ದಟ್ ಈಸ್ ಸಮ್ ವಾಟ್ ರಿಲೇಟೆಡ್ ಟು ಇದು ಯಾವ್ದಿದು ಅ ಪೇರ್ ಆಫ್ ಪ್ಯಾರಲಲ್ ಇಮ್ಯಾಜಿನರಿ ಪ್ಯಾರಲಲ್ ಲೈನ್ಸ್ ಅಂತ ಹಾಕ್ಬೋದು. ನಮ್ಮ ಆಪ್ಷನ್ ಒಳಗೆ ಬಂದು ಸಬ್ಚಾಕ್ಟ್ ಮಾಡಿ ನೋಡೋಣ ಯಾವ್ದು ಸಿಗುತ್ತಾ ಅಪ್ರಾಪ್ರಿಯೇಟ್ ನೋಡೋಣ. ಯಾವ್ದು ಬರ್ತಿದ್ದಕ್ಕೆ ಆನ್ಸರ್? ಫ್ಯಾಮಿಲಿ ಆಫ್ ಪ್ಯಾರಲಲ್ ಸ್ಟ್ರೇಟ್ ಲೈನ್ಸ್. ಇಲ್ಲಿ ಫ್ಯಾಮಿಲಿ ಅಂದ್ಬಿಟ್ಟ ನಾವು, ಯಾಕಂದ್ರೆ ಅದು ಇಮ್ಯಾಜಿನರಿನೋ ಅಥವಾ ರಿಯಲ್ಲೋ ಗೊತ್ತಿಲ್ಲ. ಬಟ್ ಫ್ಯಾಮಿಲಿ ಆಫ್ ಪ್ಯಾರಲಲ್ ಸ್ಟ್ರೇಟ್ ಲೈನ್ಸ್. ಸರ್ಕಲ್ ಅಂತೂ ಅಲ್ಲ, ಪ್ಯಾರಾಬೋಲ ಅಲ್ಲ, ಹೈಪರ್ಬೋಲ ಅಲ್ಲ. ಈ ರೀತಿ ನಾವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಒನ್, ದ ರಿಲೇಷನ್ ದಟ್ ಮಸ್ಟ್ ಹೋಲ್ಡ್ ಫಾರ್ ದ ಫ್ಲೋ ಟು ಬಿ ಇರ್ರೊಟೇಷನಲ್. ಹೇಳ್ರಿ, ಇರ್ರೊಟೇಷನಲ್ ಆಗ್ಬೇಕಿತ್ತಂದ್ರೆ ಯಾವ ರಿಲೇಷನ್ ಒಬೇ ಆಗುತ್ತೆ ಅಂತ. ಏನು ಇರ್ರೊಟೇಷನಲ್ ಆಗ್ಬೇಕಿತ್ತಂದ್ರೆ ಯಾವ ಇದು ಆಗ್ಬೇಕು? ಒಮೆಗಾ ಜೆಡ್ ಏನಾಗಬೇಕು? 0 ಆಗಬೇಕು. ಒಮೆಗಾ ಜೆಡ್ ಇಕ್ವೇಶನ್ ಏನೈತಿ? ಹಾಫ್ ಇಂಟು ಏನದ ಡೋ ವಿ ಬೈ ಡೋ ಎಕ್ಸ್ ಮೈನಸ್ ಡೋ ಯು ಬೈ ಡೋ ವೈ ಈಕ್ವಲ್ ಟು 0 ಇರ್ಬೇಕು. ಹಾಫ್ ಅಂತೂ ತಾನ 0 ಆಗ್ತದ. ಮತ್ತೆ ಹಾಗಾದ್ರೆ ಇದು ಎರಡನ್ನ 0 ಮಾಡ್ಕೋ. ಈಗ ಡೋ ವಿ ಬೈ ಡೋ ಎಕ್ಸ್ ಮೈನಸ್ ಡೋ ವಿ ಬೈ ಡೋ ವೈ ಈಕ್ವಲ್ ಟು 0 ಯಾವುದು? ಡಿ ಆಗಲ್ಲ, ಎ ಆಗುತ್ತಾನ? ಇಲ್ಲ, ಪ್ಲಸ್ ಆಗುತ್ತೆ. ಇದು ಬೇಡ, ಇದು ತಗೋ. ಬಿ ಎರಡು ಯು ಅದಾವ, ಬೇಡ. ಇದು ಸ್ಕ್ವೇರ್ ಐತಿ, ಬೇಡ. ಎ ಕರೆಕ್ಟ್ ಆಗುತ್ತೆ. ಓಕೆನಾ? ರೈಟ್. ನೆಕ್ಸ್ಟ್ 5ನೇ ಕ್ವಶನ್, ಲಾಸ್ಟ್ ಕ್ವಶನ್ ಆಫ್ ದ ಡೇ. ಫಾರ್ 2-dimensional irrotational flow, the velocity potential function phi, which of the following is possible stream function psi for the flow ಅಂತ ಹೇಳ್ಯಾರ. ಅವ್ರು ಏನ್ ಕೊಟ್ಟಾರ? ಅವರು ಫೈ ಕೊಟ್ಟಾರ, 2-dimensional irrotational ಅಂತ ಹೇಳ್ಯಾರ. ಹಾಗಾದ್ರೆ ಅದಕ್ಕೆ ಸೈ ಅಂತ ಕಂಡಿಡ್ಬೇಕಂತ ಹೇಳಕತ್ತಾರ. ಫೈ ಕೊಟ್ಟು ಸೈ ಕಂಡಿಡ್ಬೇಕಂತ. ನೋಡೋಣ ಏನ್ ಮಾಡ್ಬೇಕಂತ. ಫೈ ಕೊಟ್ಟು ಸೈ ಕಂಡಿಡ್ಬೇಕಂತೆ. ಓಕೆ, ಬರ್ಕೊಟ್ರಿ. ಫೈ ಅಂತ ಬರ್ದಾರ ಅವ್ರು, ಹೇಳ್ರಿ. ಲಾಗ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಕೊಟ್ಟಾರ. ರೈಟ್. ಈಗ ಫೈಗೆ ಸೈಗೆ ರಿಲೇಷನ್ ಏನೈತಿ? ಕಾಚಿ ರೈಮನ್ ಇಕ್ವೇಶನ್ ಏನೈತೆ ಅದು? ಡೋ ಫೈ ಬೈ ಡೋ ಎಕ್ಸ್ ಈಕ್ವಲ್ ಟು ಡೋ ಸೈ ಬೈ ಡೋ ವೈ. ಕರೆಕ್ಟಾ? ಈಗ ನನಗೇನ್ ಬೇಕು? ಸೈ ಬೇಕು. ನನಗೆ ಸೈ ಬೇಕಂದ್ರೆ ಅದು ಇಕ್ವೇಶನ್ ಬೇರೆ. ಡೋ ಸೈ ಬೈ ಡೋ ವೈ ಈಕ್ವಲ್ ಟು ಡೋ ಫೈ ಬೈ ಡೋ ಎಕ್ಸ್. ಈ ಫೈನ್ ಏನ್ ಮಾಡ್ಬೇಕಂತ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂತ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ರಿ. ಏನ್ ಬರ್ತೈತಿ? 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ಎಕ್ಸ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋಕತ್ತಿದ್ದೆ, ಫಾರ್ ಎಕ್ಸ್ ಸ್ಕ್ವೇರ್ಗೆ 2x ಮೇಲೆ ಬರ್ತೀನಿ. ಕರೆಕ್ಟಾ? ರೈಟ್. ಇಷ್ಟು ಬಂತು. ಈಗ ಇದನ್ನೇನ್ ಮಾಡ್ತೀನಿ? ಈಗ ಮತ್ತೆ ಸೈ ಈಕ್ವಲ್ ಟು ಡೋ ಸೈ ಈಕ್ವಲ್ ಟು 2x ಬರಿತೀನಿ. ಕೆಳಗಡೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಸ್ ಇಟ್ ಈಸ್. ಈ ಡೋ ವೈನ ಈ ಕಡೆ ಬರಿತೀನಿ. ಬರಿಬೋದಾ? ಬರೋದಿಲ್ಲ. ಓಕೆ, ಬರೆದ್ಮೇಲೆ ಇದನ್ನ ಏನ್ ಮಾಡ್ತೀನಿ? ಇಂಟಿಗ್ರೇಟ್ ಮಾಡಿಬಿಡ್ತೀನಿ. ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರ್ತದೆ ನೋಡು. ಇಂಟಿಗ್ರೇಟ್ ಮಾಡೋದ್ರಿಂದ ಇದು ಸೈ ಆಗ್ತದ. ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರ್ತದ? ಇದು ಇಂಟಿಗ್ರೇಟ್ ಮಾಡಿದ್ರೆ ನೆನ್ಪಿಟ್ಕೋಬೇಕು ಯಾವಾಗಲೂ, ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಹಾಗಾದ್ರೆ ಎಕ್ಸ್ ಗಳೇ ನೀವು ಕಾನ್ಸ್ಟೆಂಟ್, ಹಂಗಾದ್ರೆ 2x ಹೊರಗೆ ಇಟ್ಕೋ. ಹಂಗಾರೆ ಇಂಟಿಗ್ರೇಷನ್ ಆಫ್ 1 ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇತ್ತಂದ್ರ ಏನಂತ ಬರ್ತೀವಿ ಇದಕ್ಕೆ? ಇಂಟಿಗ್ರೇಷನ್ಗೆ ಇದಕ್ಕೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ವೈ ಎಕ್ಸ್ ಬೈ ಎ ಅಂತ ಬರೀತಾರೆ. ಬಟ್ ಇಲ್ಲಿ ನಮ್ಮ ಒಂದು ಸ್ವಲ್ಪ ಉಲ್ಟಾ ಹೆಂಗೆಂಗೋ ಅದಾವ. ಇದನ್ನ ನೆನ್ಪಿಟ್ಕೊಂಡು ನೀವು ಇದನ್ನ ಬೇಕಾದ್ರೆ ಏನ್ ಬರಿಬೋದು? ಇಂಟು 1 ಬೈ ಎ ಇದು ಹೊರಗೆ.
therefore 1 by x into tan inverse y by x plus c. ಇದನ್ನ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡ್ರಿ, 2 tan inverse y by x plus c. ಇದು psi ಅಂತ ಬರ್ತದೆ. ಈಗ ನಾವು ಸಿ ಗೊತ್ತಿಲ್ಲ ನಮಗೆ, ಬಟ್ ಆಪ್ಷನ್ ನೋಡಿ ವಾಪಸ್ ಬರೋಣ. ಆಪ್ಷನ್ ಒಳಗೆ ಸಿ ಇದ್ದಿಲ್ಲ ಅಂದ್ರೆ ಏನಾರ ಕಷ್ಟಪಡೋಣ, ಇಲ್ಲ ಅಂದ್ರೆ ಬಿಟ್ಬಿಡೋಣ. ಈಗ ಆಪ್ಷನ್ಗೆ ಬರೋಣ. ಆಪ್ಷನ್ಗೆ ಬಂದ್ರೆ ಸಿ ಇಲ್ಲ ಇಲ್ಲಿ, ಬಟ್ ಅಟ್ ಲೀಸ್ಟ್ ಒಂದು ರಫ್ ಐಡಿಯಾ ಸಿಗಕತ್ತೈತೆ ನಮ್ಗೆ. ಏನದ 2 ಇಂಟು ಟ್ಯಾನ್ ಇನ್ವರ್ಸ್ y by x ಆಯ್ತಾ? ಏನ್ ಬಂತದ ನಮ್ಗೆ ಆನ್ಸರ್ ಅಲ್ಲಿ? 2 ಇಂಟು ಟ್ಯಾನ್ ಇನ್ವರ್ಸ್ y by x ಪ್ಲಸ್ ಸಿ. ಸಿ ಇಲ್ಲ, ಸಿ ಕೊಟ್ಟು 0 ಅಂತ ಅನ್ಕೊಂಡ್ರು ಕೂಡ ನಿಮ್ಗೆ ಸರಿಯಾದ ಉತ್ತರ ಯಾವುದು? ಸಿ. ಸಿ ಇಸ್ ದ ರೈಟ್ ಆನ್ಸರ್. ಥ್ಯಾಂಕ್ ಯು ವೆರಿ ಮಚ್. ಈ ರೀತಿ 5 ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ. ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರ್ತದ, ಮೇನ್ ಅದೇ 5 ಅಷ್ಟು ಕಂಡೀಷನ್ಸ್ ನೆನಪಿಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಥ್ಯಾಂಕ್ ಯು.